ನಮಸ್ತೆ. ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. 1000 ವರ್ಷಗಳ ಪುರಾತನ ದೇವಾಲಯ ಅರಕೇರಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದಲ್ಲಿ ತಾರೀಕು 15/6/2026 ಸೋಮವಾರ ಅಮಾವಾಸ್ಯೆ. ಓದರೆ ದೇವ ಕಾರ್ಯೇಶು ಎಂಬಂತೆ ಇವತ್ತಿನ ಉಳಿದ ಅಮಾವಾಸ್ಯೆ ಘಳಿಗೆಗಳು ಪುರುಷೋತ್ತಮ ಮಾಸಕ್ಕೆ ಮಂಗಳ ಹಾಡುವಂತೆ ಇಂದು 1000 ವರ್ಷಗಳ ಪುರಾತನ ಲಿಂಗಕ್ಕೆ ಪಂಚಾಮೃತಗಳಿಂದ ಮಂಗಳ ದ್ರವ್ಯಗಳಿಂದ ಅಭಿಷೇಕಿಸಿ ಲಘುನ್ಯಾಸ ಪೂರ್ವಕ ರುದ್ರಾಭಿಷೇಕ ನೆರವೇರಿಸಲಾಯಿತು. ಭಗವದಾದೇಶಾನುಸಾರವಾಗಿ ಹಠಾತ್ತಾಗಿ ಮಹಾಮಂಗಳಾರತಿ ವೇಳೆಯಲ್ಲಿ ಕಾಶಿಯಿಂದ ಬಂದ ಅಘೋರಿ ಬಾಬಾ ಸಂದರ್ಶನ ಭಕ್ತಾದಿಗಳನ್ನು ಅಚ್ಚರಿ ಮೂಡಿಸಿತು. ಮಹಾಮಂಗಳಾರತಿ ಆಗುವವರೆಗೂ ವಿನಮ್ರತೆಯಿಂದ ಭಗವಂತನ ದರ್ಶನ ಪಡೆದು ಸಾಕ್ಷಾತ್ ಕಾಶಿ ವಿಶ್ವನಾಥನು ತನ್ನ ತಂದೆಯೆಂದು, ತನ್ನ ನಿವಾಸ ವಾರಣಾಸಿ ಹರಿಶ್ಚಂದ್ರ ಘಾಟ್ ಎಂದು ವಿಶ್ವನಾಥನು ತನಗೆ ಈ ದೇವಾಲಯದಲ್ಲಿ ದರ್ಶನ ನೀಡುತ್ತೇನೆ ಎಂದು ಮಾರ್ಗ ತೋರಿಸಿರುವುದಾಗಿ, ಅದಕ್ಕಾಗಿ ನಾನು ಬಂದಿರುವೆ ಎಂದು ತಿಳಿಸಿದ್ರು. ಭಕ್ತಾದಿಗಳು ಅಘೋರಿ ಆಶೀರ್ವಾದ ಪಡೆದರು. ನಾನು ಸುತ್ತಮುತ್ತ ಇರುವವರೆಗೂ ನನ್ನ ತಂದೆ ಈ ನಾಗನಾಥೇಶ್ವರ ಸ್ವಾಮಿ ಎಂದು ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ಭೇಟಿ ನೀಡುವುದಾಗಿ ಧರ್ಮಾಧಿಕಾರಿಗಳು ರಮೇಶ್ ಬಾಬುರವರಿಗೆ ವಿನಂತಿಸಿದರು. ಭಕ್ತಾದಿಗಳು ತಮ್ಮ ಯಾವುದೇ ಕರ್ಮವನ್ನು ಕಳೆಯಲು ಪ್ರತಿ ಅಮಾವಾಸ್ಯೆ ಶ್ರೀ ನಾಗನಾಥೇಶ್ವರ ಸ್ವಾಮಿ ದರ್ಶನ ಪಡೆದು ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ವಿನಂತಿಸಿದರು. ಪ್ರಧಾನ ಅರ್ಚಕರು ವೇದ ಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಸುಮಾರು 26 ವರ್ಷಗಳ ಜೀರ್ಣೋದ್ಧಾರ ಆದಾಗಲಿಂದಲೂ ಎಷ್ಟೋ ಜನ ಗುರುಗಳು, ಪೀಠಾಧಿಪತಿಗಳು, ಅಘೋರಿಗಳು ಭಗವಂತನ ದರ್ಶನ ಪಡೆದು ತಮ್ಮ ಪಾದ ಸ್ಪರ್ಶದಿಂದ ಪುನೀತವಾದ ಈ ಕ್ಷೇತ್ರಕ್ಕೆ ಇವತ್ತು ಭಗವದಾದೇಶಾನುಸಾರವಾಗಿ ಕಾಶಿ ಹರಿಶ್ಚಂದ್ರ ಘಾಟ್ನಿಂದ ಬಂದಂತಹ ಶ್ರೀ ಶಂಕರನಾಥ ಅಘೋರಿ ಬಾಬಾರವರ ಸಂದರ್ಶನ ಅದ್ಭುತ ಎಂದು, ತಾನು ಯಾವುದೇ ಇಚ್ಛೆ ಪಡದೆ ಕ್ಷೇತ್ರಕ್ಕೆ ಭೇಟಿ ನೀಡುವುದಾಗಿ ಬಾಬಾ ತಿಳಿಸಿದರೆಂದರು. ಯಾವುದೇ ಶುದ್ಧಾದಿಗಳಿಗೆ ತಾನು ಬರುವುದಿಲ್ಲವೆಂದು ತನ್ನ ತಂದೆಯಾದ ಪರಮೇಶ್ವರನ ಆದೇಶಾನುಸಾರವಾಗಿ ಬಂದಿರುವುದಾಗಿ ತಿಳಿಸಿದರು. ಪ್ರತಿ ಅಮಾವಾಸ್ಯೆಗೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ವಿನಂತಿಸಿರುವುದಾಗಿ ತಿಳಿಸಿದರು. ಧರ್ಮಾಧಿಕಾರಿಗಳು ಶ್ರೀ ರಮೇಶ್ ಬಾಬು ಈ ದೇವಾಲಯ ಆರಂಭವಾದಾಗಲಿಂದಲೂ ಯೋಗ ಪುರುಷರು, ಸಿದ್ಧ ಪುರುಷರು, ಪೀಠಾಧಿಪತಿಗಳು, ಬಾಬಾಗಳು ಕ್ಷೇತ್ರ ಸಂದರ್ಶನ ಮಾಡುತ್ತಿರುವುದು ನಮ್ಮ ಭಾಗ್ಯವೆಂದು, ಇವತ್ತಿನ ವಾರಣಾಸಿಯ ಶ್ರೀ ಶಂಕರನಾಥ ಅಘೋರಿ ಬಾಬಾ ಆಶೀರ್ವಾದ ಅಮೂಲ್ಯವೆಂದು ಪ್ರತಿ ಅಮಾವಾಸ್ಯೆಗೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಲು ವಿನಂತಿಸಿರುವುದಾಗಿ ತಿಳಿಸಿದರು. ಸಹಾಯಕ ಅರ್ಚಕರು ವೇದ ಬ್ರಹ್ಮ ಶ್ರೀ ಪ್ರತಿ ಶ್ರೀ ಶ್ರೀನಿವಾಸಪುರ ದಿನೇಶ್ ಶರ್ಮಾ ಹಾಜರಿದ್ದರು. ಹರಿ ಓಂ. ಇಂದು ವಿಶೇಷ ಅಂದರೆ ನಮ್ಮ 1000 ವರ್ಷದ ಪುರಾತನವಾದಂತಹ ದೇವಾಲಯ ಇದು ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ. ಈ ದೇವಾಲಯಕ್ಕೆ ಸುಮಾರು 26 ವರ್ಷಗಳಾಗಿದೆ. ಇಲ್ಲಿ ಜೀರ್ಣೋದ್ಧಾರಣೆಯಾಗಿ ಹಾಗೂ ಎಂಥ ಮಹಾನುಭಾವರು ಇಲ್ಲಿ ಬಂದು ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡು ಭಗವಂತನ ದರ್ಶನ ಪಡೆದು ಅವರ ಒಂದು ಪಾದಸ್ಪರ್ಶೆಯಿಂದ ಈ ಕ್ಷೇತ್ರ ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ. ಭಗವಂತ ಎಷ್ಟೋ ಜನ ಅಘೋರಿಗಳು ಇಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಬಂದು ಏನು ಅಪೇಕ್ಷೆ ಪಡದೆ ಭಗವಂತನನ್ನು ದರ್ಶನ ಮಾಡಿಕೊಂಡು ಅವರು ಈ ಕ್ಷೇತ್ರವನ್ನು ಆಶೀರ್ವದಿಸಿ ಹೋಗಿದ್ದಾರೆ. ಈಗಲೂ ಸಹ ಕಾಶಿ ಕ್ಷೇತ್ರದಿಂದ ಬಂದಂತಹ ನಮ್ಮ ಅಘೋರಿ ಬಾಬಾರವರು ಇಲ್ಲಿದ್ದಾರೆ. ಅವರು ಈ ಒಂದು ಕ್ಷೇತ್ರವನ್ನು ಇವತ್ತು ಅಮಾವಾಸ್ಯೆ ಭಗವಂತನ ಆದೇಶ ಆಗಿದೆ, ನಾನು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತ ಅವರು ಯಥೇಚ್ಛವಾಗಿ ಬಂದು ಭಗವಂತನ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಕಾಶಿ ಕ್ಷೇತ್ರದಲ್ಲಿ ಹರಿಶ್ಚಂದ್ರ ಘಾಟಲ್ಲಿ ಅವರು ಇರುವುದು. ಅವರನ್ನು ಒಂದು ಭಗವಂತ ಏನು ಆದೇಶ ಕೊಟ್ಟಿದ್ದಾರೆ ಅವ್ರ ಬಾಯಿಂದ ನಾವು ಕೇಳೋಣ. नमस्कार बाबा। इधर आया तुमने काशी से, इधर दिव्य क्षेत्र है। 26 साल से वो मंदिर वो जीर्णोद्धारण हो गए।
भगवान को 26 साल से पूजा करता है। हमारा धर्माधिकारी रमेश बाबू, इनसे सभी इधर इम्प्रूवमेंट कर दिया। बड़ा बड़ा तुम्हारा जैसा बाबा गुरु सभी आया इधर। तुम भी भगवान तुमसे बोला आज इधर देखो तो मेरे को मैं जब रात को रहता हूँ ना, रात को पूरी रात जागता रहता हूँ। हम रात को कभी सोते नहीं, दिन को सो जाते हैं ना। जब मेरे को कोई दृश्य दिखाई देता है कि ये लेवल पे जाना है, जब आदेश आएगा तो ही जाएंगे, नहीं तो नहीं जाएंगे। आएगा। तुम अभी आया ये मंदिर में, तुमको कैसा लगता है? हमको बहुत अच्छा लगता है, आनंद आता है। इधर भगवान का जब एक शिष्य जब अपने बाप से मिल नहीं जाता है तो कितनी खुशी होती है। ये हमारे पिताजी है, इसलिए इसके पास जाना पड़ेगा। ये जगत पिता है। एक क्षेत्र के बाहर में 2 बात बढ़ाना। कोई बंदा नहीं, आएंगे। बाकी बाबा के हाथ में होता है, हमारे हाथ में नहीं। अभी एक मंदिर उधर भी है अपना सोनीपत, उधर भी पूरा देवालय बनाया था। पूरा बना के बाद में मैं वहां से निकल गया। आज भी देवालय पूरे गांव में पता है कि ये बाबा खाना नहीं खाता है, पूरे गांव में पता है। लेकिन आज भी वो लोग बोलते हैं बाबा तुम वापिस आ जाओ, लेकिन जब तक बाबा का आदेश नहीं होगा तो मैं कैसे आऊंगा। तुम्हारा प्रसिद्ध नाम? मेरा नाम शंकरनाथ अघोरी। शंकरनाथ अघोरी। सर तुमसे मिलने तो हमको बहुत खुश हो गए। हमारा हमको आनंद मिला, हमें ऐसा लगा कि हमारे बाप से मिलने आए। आज आके इधर तुम सभी भक्तों को तुम्हारा आशीर्वाद दिया, इसलिए भी हम खुश होता है। इधर क्या प्रति अमावस्या को इधर हम पूजा करता है, तो अमावस्या को हम रहना तो नहीं तो तुम आके इधर भगवान के पास ये क्या हवन करता है ना, उसके हवन में भी तुम भी इधर आके वो हवन करने तो नहीं तो इधर रह के सभी आदमी को आशीर्वाद देना। कोई वादा नहीं, हम जितना हो सके ना इस देवल को पूरे भारत के अंदर मशहूर करने का। क्यों? हमारा बाप का नाम होगा ना तो हमको खुशी होगी। हमारे बाप का नाम होगा तो हमको खुशी होगी। बजाना भैया, बजाना बाबा। इसका एक नियम है। हाँ ಇದು ಬೇಕಪ್ಪ ಹಾ ಯಾರು చెప్పనా చెప్పండి చెప్పండి. ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ, ತರೀಕೆರೆ, ಕೋಲಾರ ಜಿಲ್ಲೆ, ಶ್ರೀನಿವಾಸಪುರ ತಾಲೂಕು, ಪಂಚಲಿಂಗ ಕ್ಷೇತ್ರ. ಇಲ್ಲಿ ಸುಮಾರು 26 ವರ್ಷಗಳಿಂದ ದೇವಾಲಯ ದಿನೇ ದಿನೇ ವೃದ್ಧಿ ಆಗುತ್ತಿದ್ದು, ಶಿವಕುಮಾರ ಸ್ವಾಮೀಜಿ ತುಮಕೂರಿಂದ ಅವರು ಬಂದು ಪ್ರತಿಷ್ಠಾಪನೆ ಮಾಡಿದ್ರು ಹಳೆಯ ದೇವಸ್ಥಾನನ. ಸುಮಾರು ವರ್ಷಗಳಿಂದ ಸೋಮವಾರ ಅನ್ನದಾನ ನಡೀತಾ ಇದೆ. ಕಾರ್ತಿಕ ಸೋಮವಾರ ವಿಶೇಷ, ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ. ಪ್ರತಿನಿತ್ಯನ ಅಭಿಷೇಕ ಇರುತ್ತೆ. ಕಾಶಿಯಿಂದ 2 ಹುಡುಗರು ಬಂದು ಪೂಜಾರಿ ಅಲ್ಲಿ ಡೈಲಿ ಪೂಜೆ ನಡೀತಾ ಇದೆ. ಮತ್ತು ಇಲ್ಲಿ ನಮ್ಮ ಕಾಶಿಯಿಂದ ಸ್ವಾಮಿ ಯಾವ ಘಾಟದ ಶಂಕರನಾಥ ಗೋರೆಯಲ್ಲಿ ಪೂಜಾರಾಗಿರೋಂಥ ಸ್ವಾಮಿಗಳು ಬಂದಿದ್ದಾರೆ. ಅಮಾವಾಸ್ಯೆಗೂ ಹೋಮ ಮಾಡ್ತಾರೆ. ಯಾರಾದರೂ ಬಂದರೆ ಕಡಿಮೆ ಇದ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಸಮಸ್ತ ಸರ್ಪದೋಷಗಳು ನಿವಾರಣೆ ಮಾಡಿ ಇಲ್ಲಿ ಎಲ್ಲರಿಗೂ ಭಗವಂತ ಸಂತಾನ ಭಾಗ್ಯ, ಆರೋಗ್ಯ